ನಮಸ್ಕಾರ ರೀ ಎಲ್ರಿಗೂ, ನಾವ್ರಿ ಪಾರಬಟ್ಟಿ ಮಂದಿ. ನಮಸ್ತೆ. ಇವತ್ತೊಂದು ವ್ಲಾಗ್ ಮಾಡತ್ತೇನ್ರಿ. ಗಾಣಗಾಪುರ್ ನಡೆದೀವಿ. ಡೈಲಿ ಅಲಾರಾಮ್ ಇಟ್ಟು ಜಲ್ದಿ ಹೇಳ್ತೀವಿ ರೀ. ಅಲಾರಾಮ್ ಇಟ್ಟು ಜಲ್ದಿ ಹೇಳ್ತೀನಿ, ಯಾಕಂದ್ರೆ ಡ್ಯೂಟಿಗೆ ಹೋಗೋದಿರ್ತದಲ್ರಿ. ಸೊ ಲೇಟ್ ಆಗಿ ಬರುತ್ತೆ. ಅಲಾರಾಮ್ ಇಟ್ಟು ಜಲ್ದಿ ಹೇಳ್ತೀನಿ. ಪ್ರತಿ ಸಂಡೇ ಸ್ವಲ್ಪ ಲೇಟಾಗಿ ಹೇಳಮ್ಮಪ್ಪ, ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಮಿ ಅಂತ ಅಂದ್ಕೊಂಡು ಲೇಟಾಗಿ ಹೇಳ್ತಿದ್ರಿ. ಬಟ್ ಈ ಸಂಡೇ ಹಂಗೆ ಆಗಲಿಲ್ಲ, ಜಲ್ದಿ ಹೇಳ್ಬೇಕಾಯ್ತು. ಜಲ್ದಿ ಎದ್ದ, ಯಾಕಂದ್ರೆ ಗಾಣಗಾಪುರ ಹೋಗೋದಿತ್ತಲ್ರಿ. ಅದ್ರೊಳಗೆ ಬರೀ ಟೈಮ್ ಸಿಗಲ್ಲಲ್ರಿ. ಕಟಿಂಗ್ ಎಲ್ಲ ಮಾಡ್ಕೊಳಕ್ಕೆ, ಕಟಿಂಗ್ ಮಾಡ್ಕೋಬೇಕು. ನೋಡ್ರಿ ಗುಂಡಾ ಕಣಂಗೆ ಕಾಣತ್ತೀವಿ. गुंडा लगने लगे हो, गौर किए हो? ಸಿಗದೆ ಸಂಡೇ ಒಂದೇ ಸಲ ಟೈಮ್ ಸಿಗ್ತದೆ ರೀ. ನಮ್ದು ಏನೇ ಕೆಲಸ ಇದ್ರು ಸಂಡೇನೇ ಮುಗಿಸ್ಕೋಬೇಕಲ್ಲ. ಜಲ್ದಿ ಎದ್ದೇನು ರೀ. ಎದ್ದು ಮತ್ತೆ ನಮ್ಮ ಮನೆ ನೋಡ್ಲತ್ತಿರಲ್ಲ. ಮನೆ ಇಲ್ಲಿಗೂ ಬರೋದಾಗಲ್ಲಾಗ್ಯದ ರೀ. ಮೊದಲು ಡೈಲಿ ಬರ್ತಿದ್ದ ರೀ, ಇಲ್ಲೇ ಇರ್ತಿದ್ದ. ಸೊ ಈಗ ಬರ್ಲಿಕ್ಕೆ ಆಗಲ್ಲಾಗ್ಯದ. ಬರೇ ಬಂದ್ರೆ ಸಂಡೇ ಅಷ್ಟೇ ಬರೋದಾಗ್ಲತ್ತದ. ಎಲ್ಲ ಪಪ್ಪ ಮಮ್ಮಿನೇ ನೋಡ್ಕೋತಿರ್ತಾರೆ ರೀ. ಇಲ್ಲಿ ಏನಾರ ಕೆಲಸ ನಡ್ಲತ್ತಿತ್ತು ಅಂದ್ರೆ ಅವರೇ ನೋಡ್ಕೋತಿರ್ತಾರೆ ಕೆಲಸ ನಡೆಯುವಾಗ. ನಾ ಸುಮ್ಮ ಹಂಗೆ ಸಂಡೇಗೆ ಒಂದು ಸಲ ಬರ್ತೀನಿ ರೀ. ಮಾರ್ನಿಂಗೆಲ್ಲ ಈವ್ನಿಂಗ್ ಒಂದು ಸಲ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ ಅಟ್ಟೆ. ಮೊದಲು ರೀ ರೆಗ್ಯುಲರ್ ಇರ್ತದೆ, ಈಗ ರೆಗ್ಯುಲರ್ ಇರ್ಲಿಕ್ಕೆ ಆಗಲ್ಲಾಗ್ಯದ. ಅದಕ್ಕೆ ಬಂದೀನಿ ರೀ. ಒಂದು ರೌಂಡ್ ಇಲ್ಲಿ ಬಂದೀನಿ, ಜರ ನೋಡ್ಕೋತೀನಿ. ಮನೆ ನೋಡ್ಕೊಂಡು ನಿಮಗೂ ತೋರಿಸ್ತೀನಿ. ಹಾಗೆ ವರ್ಕ್ ಇಲ್ಲಿ ತನಕ ಬಂದದ ಏನಿಲ್ಲ ನಿಮಗೂ ತೋರಿಸ್ತೀನಿ ಏನೇನಾಗ್ಯದ. ಆಲ್ಮೋಸ್ಟ್ ಒಂದು ಲೆಕ್ಕಕ್ಕೆ ಬಂದದ್ರಿ. ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಅದ. ಕಟಿಂಗ್ ಮಾಡಿಕೊಂಡು ರೆಡಿಯಾಗಿ ಸೀದಾ ಕಲಬುರ್ಗಿ ಹೋಗೋದ್ರಿ. ಕಲಬುರ್ಗಿ ಹೋಗಿ ನಮ್ಮ ಕೋಆರ್ಡಿನೇಟರ್ ಸಾಬ್ರಿಗೆ ಭೇಟಿಯಾಗದ್ದ ರೀ. ಭೇಟಿಯಾಗಿ ಅವರು ನಾವು ಗಾಣಗಾಪುರ ನಡೆದೀವಿ. ಇವತ್ತು ಕೋಆರ್ಡಿನೇಟರ್ ಸಾಬ್ರು ಅವ್ರ ಜೊತೆಗೆ ಗಾಣಗಾಪುರಕ್ಕೆ ನಡೆದೀವಿ. ಸೊ ಇದು ವ್ಲಾಗ್ ಇರ್ತದೆ ರೀ, ಪೂರ್ತಿ ಎಂಡ್ ತನಕ ನೋಡಿರಿ. ಬರ್ರಿ ಮನೆ ತೋರಿಸ್ತೀನಿ ಬರ್ರಿ ನಿಮಗೆ. ರೈಟ್. ಸೊ ಹೊರಗಿಂದ ಏನೋ ಪ್ಲಾಸ್ಟರ್ ಆಗದ ರೀ. ಚಲೋ ಅಂದರ್ ಚಲ್ಕಿ देखते. ಇಲ್ಲಿ ಎದ್ರ ಗೇಟ್ ಬರ್ತದೆ, ಇಲ್ಲಿ ಗೇಟ್ ಬರ್ತದೆ. ಇದು ಪಾರ್ಕಿಂಗ್ ಏರಿಯಾ, ಇಲ್ಲಿ ಎದ್ರ ಕಾಣೋದು ಪಾರ್ಕಿಂಗ್ ಏರಿಯಾ. ಸೊ ಇದು ಕಂಪೌಂಡ್ ವರ್ಕ್. ಇಲ್ಲಿಂದ ಸೀದಾ ಮ್ಯಾಲೆ ಹೋಗೋದ್ರಿ. ಇದು ಸ್ವಲ್ಪ ಈ ಜಾಗ ಸ್ವಲ್ಪ ಓಪನ್ ಇರ್ತದೆ, ಲೈಕ್ ವೇಟಿಂಗ್ ಏರಿಯಾ ಇದಪ್ಲೆ. ಎಂಟ್ರೆನ್ಸು ಹಾಲ್ ರೀ. ನೋಡ್ಬೋದು ನೀವು, ಪ್ಲಾಸ್ಟರ್ ಆಗ್ಯದಿಲ್ಲ, ಪ್ಲಾಸ್ಟರ್ ಆಗ್ಯದ ರೀ. ಹಾಲ್ನಾಗಿಂದ ಇಲ್ಲೊಂದು ಬೆಡ್ರೂಮ್ ಅದ ರೀ. ಹಾಲ್ನಾಗಿಂದ ಈ ಕಡೆ ಬಂದ್ರೆ ಇಲ್ಲೊಂದು ಬೆಡ್ರೂಮ್ ಅದ. ಈ ಕಡೆ ಇಲ್ಲಿ ಕಿಚನ್ ಅದ ರೀ. ಈ ಕಡೆ ಈ ಸೈಡ್ ಕಿಚನ್ ಅದ. ಇಲ್ಲಿ ಬಾತ್ರೂಮ್ ಅದೆಲ್ಲ ಬರ್ತದೆ ಈ ಕಡೆ ಒಳಗೆ. ಸೊ ಇದು ಒಳಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಅದ ರೀ. ಇಲ್ಲಿ ನೋಡ್ಬೋದು ನೀವು. ರೈಟ್. ಮ್ಯಾಲ್ ತೋರಿಸ್ತೀನಿ ಬರ್ರಿ. ಸೊ ಮ್ಯಾಲೂ ಕಟ್ಟದ ರೀ. ಬಟ್ ಸ್ವಲ್ಪ ಮ್ಯಾಲಿಂದ ದಿನ ಲೇಟ್ ಆಗ್ತದೆ. ಕೆಳಗಿಂದ ಕಂಪ್ಲೀಟ್ ಮಾಡ್ಕೋತೀವಿ ಫಸ್ಟ್, ಆಮೇಲೆ ಮ್ಯಾಲಿಂದ ನೋಡೋಣ. ಸೊ ನೋಡಿದ್ರಲ್ರಿ ಎಲ್ಲಿ ವರ್ಕ್ ಎಷ್ಟಾಗ್ಯದ, ಏನೇನು ವರ್ಕ್ ಪೆಂಡಿಂಗ್ ಅದ ಅಂತ ನಿಮಗೆ ಗೊತ್ತಾಗಿರ್ಬೋದು. ರೈಟ್, ಬರೀ ಕಟಿಂಗ್ ಮಾಡ್ಕೊಂಬರಮಿ. ಜಸ್ಟ್ ಕಟಿಂಗ್ ಮಾಡ್ಕೊಂಬಂದೇನು ರೀ. ಏನು ಡಿಫ್ರೆನ್ಸ್ ಕಾಣಲಾಗ್ಯದಲ್ಲ ರೀ ಅಷ್ಟೊಂದು. ಈ ಮನೆಗೆ ಹೋದ್ಮೇಲೆ ಅದೇ ಅಂತಾರೆ, ಏನು ಕಟಿಂಗ್ ಮಾಡ್ಕೊಂಬಂದಿದ್ದು ಹೊಸ ಕೂದಲು ಹಾಗೆ ತಲೆ ಮೇಲೆ ಅಂತೇಳಿ. ಇದು ಕಾಮನ್ ಡೈಲಾಗ್ ಇದು ಯಾವಾಗೂ. ಈ ಪ್ರತಿ ಸಲ ಕಟಿಂಗ್ ಮಾಡ್ಕೊಂಡಾಗ ಇವು ಡೈಲಾಗ್ ಕಾಮನ್ ಇರ್ತಾವೆ. ಈಗ ಮನೆಗೆ ಹೋಗಿ ಸ್ನಾನ ಮಾಡ್ತೀನಿ ರೀ. ಸ್ನಾನ ಮಾಡಿ ರೆಡಿಯಾಗಿ ಸಿಗ್ತೀನಿ. ಸೊ ಇಲ್ಲಿಗೆ ಬಂದು ಭಾಳ ದಿನ ಆಗೈತೆ ರೀ. ಸುಮ್ಮಂಗೆ ಗಾಣಗಾಪುರ ಹೋಗ್ಬೇಕಾದ್ರೆ ದಾರಿ ಒಳಗೆ ಇಲ್ಲಿ ಬಂದೀನಿ. ಹಂಗೆ ಆತೇತು. ನಮಸ್ಕಾರ ಸರ್. ನಮಸ್ಕಾರ ರೀ. ನೀವು ನಡೆಸ್ತೀರಿ ಗಾಡಿ? ನೀವು ನಡೆಸ್ತೀರಿ ತೋರಿ. ನಾವು ಲಾಗ್ ಮುಂಜಾನೆ ಚಾಲು ಆಗ್ಯದ. ಹಾಸಿಗೆ ಚಾಲು ಮಾಡೀನಿ ಇವತ್ತು. ಎದ್ದು ಕೂಡ ಹಂಗೆ ಹಾಸಿಗೆ ಚಾಲು ಮಾಡೀನಿ. ವ್ಲಾಗ್ ಅಂದ್ರೆ ವ್ಲಾಗ್ ಸರ್. ಹಾಂ ಸರ್, ನಮ್ಮ ಸಲ ಏನು ಸರ್ ಖರ್ಚು ಏಟಾಗಿದೆ? 100 ರೂಪಾಯಿ ಖರ್ಚಾಗಿದೆ ರೀ. ಏನು ಮಾಡಿರಿ ಸರ್? ಅದು ಖರ್ಚು 100 ರೂಪಾಯಿ ಹೆಂಗೆ ಬಂತು? ಖರ್ಚೇ ಮಾಡಿರಿ ಏನು ಕಿರೇ ತೊಗೊಂಡ್ರಿ 100 ರೂಪಾಯಿ? ವಿಡಿಯೋದಾಗ ಬೇಡ. ಆಯ್ತು, ವಿಡಿಯೋ ಕಟ್ ಮಾಡ್ತೀನಿ ಸರ್. ಹೇಳ್ರಿ. ಯಸ್, ಎಮಿಷನ್ ಟೆಸ್ಟ್ ಅಣ್ಣ 6 ತಿಂಗಳದ್ದು ಮಾಡ್ತೀರಿ, 1 ವರ್ಷ ರೀ? 577 ಅದ ರೀ. ಅದು ಅದ ರೀ. ನಂಬರ್ ಚೇಂಜ್ ಮಾಡ್ತೀರೇನು ರೀ? 821-047. 1 ಇಯರ್ದು ಮಾಡಿರಿ. 130 ರೀ. ಬೇರೆ ಕಡೆ 60 ತೊಗೋತಾರಲ್ರಿ. ನಾವು 60 120 ತೊಗೋತಾರಲ್ರಿ. ಹೌದಾ? ರೈಟ್ ಮಾಡಿರಿ ಸರ್. ಗಾಡಿ ಆನ್ ಮಾಡಿರಿ. ಗೇರ್ ತೆಗೆದು ಆನ್ ಮಾಡಿ. ಮತ್ತು ಮುಂದೆ ತೆಗೆಯವ, ಮುಂದೆ ಹಾಕವಿಲ್ಲ. ಹಾರಿಸಿ ನೋಡಿ. ಮತ್ತು ಹಿಂದಕ್ಕೆ ಇನ್ನೊಂದು ಸರ ಹಿಂಗೆ ನೀ
ಏನು ಸರ್ ನೀವು ಹಿಂಗೆ ಅಂದ್ರೆ ಹ್ಯಾಂಗೆ ನೀವು ಹೆಂಗಿರ್ಬೇಕು? ಮುಂದೆ ತೆಗಿರಿ, ಹಿಂದೆ ಹಿಡಿದ್ರೆ ಮುಂದೆ ತೆಗಿರಿ. ಕ್ಲಚ್ ಹಿಡಿ ತೆಗೀರಿ ಸರ್, ಕ್ಲಚ್ ಹಿಡಿ ತೆಗೀರಿ. ಹಾಕ್ಲತ್ತಿದೆ ಹೊಸು ಮತ್ತೆ ಹಿಂದಕ್ಕೆ ಬಾ. ಏನು ಸರ್ ನೀವು ಏನು ಸರ್ ಹಿಂಗೆ ಹಿಂಗೆ ಗಾಡಿದು ಗೇರ್ ಹಾಕಿ ತೆಗೆದು ಬರಲಿಲ್ಲ ಸರ್ ನಿಮಗೆ ಹಿಂಗೆ ಸರ್ ಭಾಳ ಭಾಳ ಬೇಜಾರಾಗ್ತದೆ ಸರ್ ನನಗೆ. ನೀವು ಇಂಥ ಎಲ್ಲ ಸಿಲಿ ತೆಗಿಸಿವ ನೋಡಿದ್ರೆ ಏನು ಸರ್ ಇಂಥ ಸಣ್ಣ ಸಣ್ಣ ವಿಷಯಗಳು ನೀವು ಬರಲ್ಲ ಏನು ಸರ್ ಏನಾಗ್ತದೆ? ಒಂದು ನಾರ್ಮಲ್ ಗಾಡಿ ಲೋಕಲ್ ಅದ, BMW ಐಬಸ್ ಅದ, ಒಂದು ನಾರ್ಮಲ್ ಗಾಡಿದು ಗೇರ್ ತೆಗಿಲಿಕ್ಕೆ ಬರಲ್ಲಂದ್ರೆ ಏನು ಹೇಳ್ಬೋದು? ನಡ್ವಕ್ಕೆಲ್ರಿ ಬಂದು ಬಿದ್ದರೆ ನಂಗೆ ಗೊತ್ತಿಲ್ಲ. ನಾರೇ ವಿಡಿಯೋ ಮಾಡ್ಕೊತ ನಿಂದಿರ್ತೀನಿ. ಆಯಿತು ಬರಟೆ ಬಸ್ಸಿಗೆ ಬರಟೆ. ಯಾಕೋ ಬಂದಾಯ್ತಲ್ಲ, ಪ್ಲೇ ಮಾಡು. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ತಾಯಿ ಒಳನ್ನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಣ್ಣ ನೋಡಿ ಹ್ಯಾಂಗ ನಡ್ದ್ರಿ ಸೂಪರ್ ಮ್ಯಾನ್ ಅಣ್ಣ. ಇಲ್ರಿ ಮುಂಜಾನೆ 8ಕ್ಕೆ ಫೋನ್ ಹಚ್ಚನ. ನಾ ಹೇಳಿನೇನು ರಾತ್ರಿನೇ ಹೇಳಿ ಅವನಿಗೆ ಒಂದು ಸ್ಪೀಕರ್ ರೆಡಿ ಮಾಡಪ್ಪ, ಹೋಗೋ ಟೈಮಿಗೆ ಜರ ಹೆಸರು ಬರ್ತಾನೆ ನಡ್ಬರ್ ಕಲ್ಲೀಲಿ ದಾರಿ ಒಳಗೆ ಹಾಡ ಕೇಳ್ಕೊತ ಹೋಗಮ್ಮಿ, ಹಾಡ್ಕೊತ ಹೋಗಮ್ಮಿ ಅಂತೆಲ್ಲ ಹೇಳಿನಿ. ರೆಡಿ ಮಾಡ್ಯಾನ್ರಿ ಏನೋ 100 ರೂಪಾಯಿ ಖರ್ಚು ಮಾಡ್ಯಾನ ಅಂತಿದ್ದಕ್ಕೆ 100 ರೂಪಾಯಿ ಖರ್ಚು ಮಾಡಿ 200 ರೂಪಾಯಿ ಖರ್ಚು ಮಾಡಿ ರೆಡಿ ಮಾಡ್ಯಾನಂತ. ಒಂದು 10 ನಿಮಿಷನು ಎರಡು ಸಾಂಗ್ನು ಪೂರ ಕೇಳಿಲ್ರಿ. ಸ್ವಿಚ್ ಆಫೇ ಬ್ಯಾಟ್ರಿ ಲೋ ಅಂತ ಹೇಳತ್ತದ ಅದು. 2 ಸಾಂಗ್ನು ಪೂರ ಆಗಿಲ್ಲ ಕಂಪ್ಲೀಟಾಗಿ. ಈಗ ದಾರಿ ಒಳಗೆ ಅಲ್ಲಿ ಚಾರ್ಜರ್ ಹುಡುಕಾಡ್ಬೇಕು. ಈಗ ಚಾರ್ಜರ್ ಏನು ಹುಡುಕಾಡತ್ತಿ, ಪಿನ್ ತಗೋ ನನ್ನ ಬಲ್ಲಿ ಇದು ಅದ. ಹಾಂ ಅಡಾಪ್ಟರ್ ಅದ, ನೀವು ಪಿನ್ ತೊಗೋದ್ರದೊಂದು. ಇದ್ರದೊಂದು ಪಿನ್ ಕೊಡ್ರಿ, ಚಾರ್ಜಿಂಗ್ ಪಿನ್. ಸ್ಮಾಲ್ರದು ಕೀಪ್ಯಾಡ್ ಅದಿರ್ತಲ್ರಿ, ಅದಕ್ಕೆ ಯಾವ ಡಿ ಟೈಪ್ ಅಂತಾರೇನ್ರಿ ಏನು? ಪಿನಿ ಯು ಪೇ ಯುವರ್ ಮನಿ ಇಲ್ಲ, ಐ ಪೇ ಯುವರ್ ಮನಿ ಇಲ್ಲ. ಏನು ಸರ್ ಒಂದು ಕೆಲಸ ಕೊಟ್ಟ ಮೇಲೆ ಅದು ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕು. ಅರ್ಧಂಬರ್ಧ ಮಾಡಿದ್ರೆ ಹ್ಯಾಂಗೆ? ಸಣ್ಣದು ಕೊಡ್ರಣ ಟೆಂಪ್ರರಿ. ಈಗ ಯೂಸ್ ಮಾಡಿ ಒಕ್ಕಟ್ಟಿದ್ದಾರೆ ಮತ್ತೆ 100 ರೂಪಾಯಿ ತೊಗೊಂಡ್ರಿ ಅದೇ ಹೊಡಿತಾನ್ರಿ ಮತ್ತೆ. ಅದೇ 20 ರೂಪಾಯಿದೇ ಕೊಡ್ರಿ. ಹಚ್ಚು ನೋಡಿ ಕೊಡ್ಲತ್ತ ಅಡಾಪ್ಟರ್. ಈಗ ಸದ್ಯಕ್ಕೆ ಇಲ್ಲಿ ಎಲ್ಲ ಚಾ ಕುಡಿದ್ರಮ್ಮ ಇವ್ರ ಬಲೆ ಹಚ್ಚು. ಸದ್ಯಕ್ಕೆ ಇಲ್ಲೇ ಹಚ್ಚು, ಇಲ್ಲಿ ಚಾ ಕುಡಿದ್ರಮ್ಮ. ಏನಪ್ಪ ಏನು ನೀ ಇಲ್ಲಿ ಒಂದು ಜನ ಕಿಲ್ ಚಾ ಕುಡಿದು ಬರ್ತೇವೆ ಚಾರ್ಜಿಂಗ್ ಹಚ್ಚಿ. ಇಲ್ಲೋ 8ಕ್ಕೆ ಹಚ್ಚಿದೆ ಫೋನ್ ನನಗೆ. ನಾ ಬಂದಿನಿ 11ಕ್ಕೆ. 9, 10, 11, 2.5 ಗಂಟೆ ಟೈಮ್ ಇತ್ತು ನಿಂಬಲ್ಲಿ. ಚಾರ್ಜ್ ಹಚ್ಚಲಿಕ್ಕೆ ಬಂದಿಲ್ಲ ಏನಾಗ. ಮತ್ತು ಡೈಲಾಗ್ ಹೊಡಿತದೆ ಸಿಕ್ಕಿದೆ ದೊಡ್ಡದು ಅಂತೇಳಿ. ಚಾರ್ಜ್ ಇರಲ್ಲ ತೊಗೊಂಡೆ ದೊಡ್ಡದು ಸಣ್ಣದು ತೊಗೊಂಡು ಏನು ಮಾಡಮ್ಮ? ಚಾರ್ಜ್ ಇರಲ್ಲ ತೊಗೊಂಡು ಏನು ಮಾಡವಿ? ಸಿಕ್ಕಿದೆ ದೊಡ್ಡದ ಅಂತ ಅಂತೂ ಸ್ವಿಚ್ ಆಫ್ ಇದ್ದು ದುನಿಯಾ ಸಿಗ್ತಾವ. ನಾನು ತರ್ತಿದ್ದಾನೆ ನಮ್ಮ ಮನೆಗೆ ಬಿದ್ದಿತ್ತು ಒಂದು ಸ್ವಿಚ್ ಆಫ್ ಇದ್ದಿದ್ದು, ವರ್ಕೇ ಆಗ್ತಿದ್ದಿಲ್ಲ ಅದು. ಏನು ಸರ್ ನೀವು ಬರ್ರಿ ಚಾ ಕುಡ್ಲಿಕ್ಕೆ ಹೋಗ್ಬರ್ರಿ. ಎಲ್ಲಿ ಕುಡಿತೀರಿ? ಎಲ್ಲಿ ಕುಡಿಸ್ಲತ್ತೀರಿ ಚಾ? ಈಗ ರೀ ಚಾ ಕುಡಿಯಮ್ಮ ಅಂತೇಳಿ ಕರ್ಕೊಂಡು ಹೊಂಟಾನ. ಗಾಡಿ ಚಾವಿ ಅಲ್ಲಿ ಅದ, ಗಾಡಿಗೆ ಅದ. ಗಾಡಿ ನೋಡ್ರಿ ಹಂಗೆ ಹಚ್ಚಾನ, ರೋಡಿ ಮೇಲೆ ಹಚ್ಚಾನ, ಸೈಡಿಗೆ ಹಚ್ಚದವಲ್ಲ. ಏನು ಅನ್ಸುದೇವಪ್ಪ, ಸ್ವಲ್ಪನೂ ಜವಾಬ್ದಾರಿ ಏನದಿಲ್ಲ ನೋಡ್ರಿ ಹುಡುಗ. ಬರೇ ನಗ್ತಾನೆ. ಏನ್ರಿ ಏನೇ ಹೇಳಿದ್ರು ನಗ್ತಾನೆ ನೋಡ್ರಿ. ಏನು ಬೇಕಾದ್ರೆ ನಗ್ತಾನೆ. ಬರೇ ನಗದೆ. ಏನು ಸರ್ ಯಾರ್ದೋ ಗಾಡಿ? ಹಾಂ ನಡಿ, ಎಲ್ಲಿ ಕೊಡಮ್ ಚಾ ನಡಿ ಸೀದಾ ಅಲ್ಲೇ ನಡಿ. ಅಲ್ಲೇ ಬರ್ತೀನಿ. ನಿಂದು ಗುಣಗಾನ ಮಾಡತ್ತೀನಿ. ನಿಂದು ಗುಣಗಾನ ಒಂದಿನ ಒಂದು ತಿಂಗಳು ಸಾಕಾಗಲ್ಲ ನಿನ್ನ ಬಗ್ಗೆ ಹೇಳಿದ್ರು. ಮಾಸ್ಟರ್ ಪೀಸ್ ಇದೀನಿ, ಮಾಸ್ಟರ್ ಪೀಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನೋ ರಜನಿ ಸ್ಟೈಲ್ ಅಂತ ಏನೋ ಮಾಡ್ತಿದ್ದಲ್ಲ ಮಾಡು. ಇಲ್ಲ ರಜನಿ ಸ್ಟೈಲ್ ಏನೋ ಮಾಡ್ದಲ್ಲ ಮಾಡು. ಬಿಡು ಏಟ್ ಬೇಡ ಸಾಕು ಬಿಡು. ನಿಂಗೆ ಫೇಮಸ್ ಮಾಡೋದಿನ ಬೈನ
ನಾ ವಿಡಿಯೋ ಮಾಡೋದು ನನ್ನ ಸಲಿಂದ ಮಾಡ್ತೀನಿ ಅಂತ ಹೇಳಿದ್ರಿ. ಇಲ್ಲ ಬೈ, ನಂದು ನಿಸ್ವಾರ್ಥ ಮನಸ್ಸದ, ನಾನು ನಿಸ್ವಾರ್ಥ ಜೀವಿ ಇದ್ದೀನಿ. ನಿನ್ನ ಸಲಿಂದ ಮಾಡ್ತೀನಿ ವಿಡಿಯೋ ಮಾಡೋದೆ, ನಿನಗೆ ಫೇಮಸ್ ಮಾಡಬೇಕು. ಈ ವ್ಲಾಗ್ ತುಂಬ ನೀನೇ ಇರಬೇಕು. ನಂದು ಬರೀ ವಾಯ್ಸ್. ಯು ಡೋಂಟ್ ವಾಂಟ್ ಟು ಬಿ ದ ಸೆಲೆಬ್ರಿಟಿ. ನಾ ಮಾಡೇ ಮಾಡ್ತೀನಿ. ಏನು ಐ ಡೋಂಟ್ ವಾಂಟ್ ಅಂದ್ರೂ ನಂಗೆ ಅದು ಬೇಕಾಗಿಲ್ಲ. ನಾ ಮಾಡೇ ಮಾಡ್ತೀನಿ. ನೀ ಫೇಮಸ್ ಆಗ್ಬೇಕಣ್ಣ. ನೀ ಹ್ಯಾಪಿ ಇರಬೇಕು. ಇರೋದು ಒಂದೇ ಜೀವನ ಅದ. ದೇವರೇ ಏನು ಚಂದ ನಮ್ಮನೆ ಮಗಳ. ಬನ್ನಿ ವೀಕ್ಷಕರೇ, ಚಹಾ ಕುಡಿತಾನ್ರಿ. ಚಹಾ ಕುಡ್ದಲ್ಲ ಹೋಗಿ ದೂರ ನಿಂದಿರ್ತಾನೆ. ಫೋನ್ಪೇ ಮಾಡ್ಬಾ ಅಂತೇಳಿ ಹೋಗಿ ನಿಂತನಲ್ಲಿ ಪೂರ ಹೊರಗೆ. ಫೋನ್ಪೇ ಮಾಡ್ಬಾ ಅಂತೇಳಿ ನಗ್ತಾನೆ ನೋಡ್ರಿ. ಹಂಗೆ ನಗ್ತಾನೆ ನೋಡ್ರಿ. ನಂದಿಲ್ಲ ರೀ, ನೀವು ಏನು ಹೇಳಿದ್ರು ಬರೀ ನಗ್ತಾನೆ ರೀ. ನಗದು ಬಿಟ್ರೆ ಮತ್ತೆ ಏನೂ ಗೊತ್ತಿಲ್ಲ. ನೀವು ಬರೀ ನಗದು ಒಂದೇ ಮಾಡ್ತಾನೆ. ಬರ್ರಿ ಸರ್, ಬರ್ರಿ ಸರ್. ಬಿಲ್ ಅಲ್ಲಿ 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 ಬಿಲ್ ಅಲ್ಲೇ ಅಲ್ಲಿ ಬಿಲ್ ಅಲ್ಲೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗು. ಮಾಲಕ್ ಬಂದ್ರಿ, ಬಿಲ್ ಅಲ್ಲಿ ಅಲ್ಲಿ ಮಾಲಕ್ ಬಂದಿದ್ರಿ, ದೊಡ್ಡರಿದ್ರಿ. ಆಯ್ತು, ಮಂದಿಗೆ ಇದು ಮಾಡ್ತಲ್ಲ. ಹೋಗು ಚಾರ್ಜಿಂಗ್ ಅದು ತೊಂಬೋಗು, ಪಿನ್ ತೊಂಬೋಗು. ಯಾವ 20 ರೂಪಾಯಿ ತಮ್ಮ? ನೀ ಗಾಣಗಾಪುರ ಹೋಗೋದ ಅಂದ ಸಲಿಂದ 1200 ರೂಪಾಯಿ ಕೊಟ್ಟು ಗಾಡಿ ಸರ್ವಿಸಿಂಗ್ ಮಾಡಿಸೀನಿ, ಗೊತ್ತದಲ್ಲ? 1 ರೂಪಾಯಿ ಖರ್ಚು ಮಾಡಲ್ಲ ಇವತ್ತು. 1 ರೂಪಾಯಿ ಹಾಂ ಗಾಡಿಗೆ 1200 ರೂಪಾಯಿ ಹೋಗ್ಯಾವ ನಿನ್ನ ಕಾಲಾಗ. ಬರೀ ಇಂಥದೆಯ. ಸಬ್ಸ್ಕ್ರೈಬ್ ಮಾಡ್ರಣ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಹಾಂ ರೈಟ್, ಥ್ಯಾಂಕ್ಸ್ ಅಣ್ಣ. ಅವ್ರದ್ದೊಂದು ತೊಗೊಂಡ್ರಿ. ಏನು ಕೇಳಿದ್ರು ಸ್ಟಿಕ್ಕರ್ ನೋಡಿ ಫೋಟೋದಾಗ ಇದ್ದಾರೆ ಯಾರ್ಯಾರಿ ಅಂತ. ವಿಡಿಯೋ ಆಲತ್ತೋ, ಹುಚ್ಚ ವಿಡಿಯೋ ಆಲತ್ತೋ, ವಿಡಿಯೋ ಮಾಡತ್ತೀನಿ. ನಾನೇ ಇದ್ದೀನಿ ರೀ ಅಣ್ಣ, ಕಟಿಂಗ್ ಮಾಡ್ಕೊಂಡಿನಿ ರೀ, ಅದಕ್ಕೆ ಹಂಗೆ ಕಾಣತ್ತೀನಿ ರೀ. ಕಟಿಂಗ್ ಮಾಡ್ಕೊಂಡ್ರಿ ಸರ್ ಡಿಫ್ರೆಂಟ್ ಕಾಣ್ತೀನಿ ಅಣ್ಣ. ಅವ್ರಂದ್ರು ಮಗನೇ ಇಲ್ಲ. ಕಂಟ್ರೋಲ್ ಕಂಟ್ರೋಲ್ ಬ್ರದರ್, ಕಂಟ್ರೋಲ್ ಕಂಟ್ರೋಲ್. ಈ ಕಡೆ ಹೋದರೆ ಗತ್ತರ್ಗಿ, ಈ ಕಡೆ ಹೋದರೆ ಗಾಣಗಾಪುರ. ಸರ್ ಏನೋ ಹೇಳ್ತಿರಲ್ಲ ಸರ್, ಇನ್ನೊಂದ್ಸಲ ಯಾರಿ ಸರ್ ಏನೋ ಹೇಳಿದ್ರಲ್ಲಿ ಆ ಡೈಲಾಗ್. ಕ್ಯಾನ್ ಯು ರಿಪೀಟ್ ದ ಡೈಲಾಗ್ ಅಗೇನ್ ಪ್ಲೀಸ್ ರಿಪೀಟ್ ದ ಡೈಲಾಗ್ ಫಾರ್ ಮೀ. ಹೆಲೋ ಸರ್, ಎಕ್ಸ್ಕ್ಯೂಸ್ ಮೀ, ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ರಿಪೀಟ್ ದ ಡೈಲಾಗ್ ಅಗೇನ್ ಪ್ಲೀಸ್. ಯಾವ ಡೈಲಾಗ್? ಸಾರಿ ಮಾತು ಡೈಲಾಗ್ ಏನು ಸಾರಿ ಕೇಳಂಗಿಲ್ಲ. ನೀವು ಗಾಡಿ ಮೇಲೆ ಕೂತ್ಮೇಲೆ ಎರಡು ಥಿಂಗ್ಸಿಗೆ ತಲೆ ಕೆಡಿಸ್ಕೊಬಾರ್ದು. ಯಾವ ವಾಟ್ ಆರ್ ದೋಸ್ 2 ಥಿಂಗ್ಸ್? ಯಾವ 2 ಥಿಂಗ್ಸ್ ಹೇಳೋ? ಯಾವ ಒಂದು ಪೆಟ್ರೋಲ್ ತಲೆ ಕೆಡಿಸ್ಕೋಬಾರ್ದು. ಹಾಂ, ಮುಂಜೆ ಹಿಡಿದು ಹೇಳತ್ತೀರಲ್ಲ ನಿಂಗೆ ಪೆಟ್ರೋಲ್ ಹಾಕತ್ತೆ ಗಾಡಿಗೆ. ಮುಂಜೆ ಹಿಡಿದು ಹೋಗ್ಕೊಳತ್ತೀನಿ ಪೆಟ್ರೋಲ್ ಹಾಕಂತೇಳಿ, ಏನೋ ಗಾಡಿ ಪೆಟ್ರೋಲ್ ಹಾಕಿಲ್ಲ. ಯಾವಾಗ ಬಂದು ಬೀಳ್ತದೆ, ಎಲ್ಲಿ ಬಂದು ಬೀಳ್ತದೆ ಗೊತ್ತಿಲ್ಲ. ಹಾಂ, ಮತ್ತೆ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತೀನಿ. ಆಯ್ತು, ಪೆಟ್ರೋಲಿಗೆ ತಲೆ ಕೆಡಿಸ್ಕೋಬಾರ್ದು. ಒಂದು ಎರಡನೇದು, ನೀ ಗಾಡಿ ನಡೆಸೋ ಟೈಮಿಗೆ ಅಂಜಬಾರ್ದೇನು. ಮುಂದೆ ನೋಡಿ ನಡೆಸು, ಕೈ ಆಟೋಕೆ ಹಿಡಿ, ಮುಂದೆ ನೋಡಿ ನಡೆಸು. ಈಗ 2 ಸಲ ಈ ಕಡೆ ಕಂಟೆಗೆ ಹೋಯ್ತಿದ್ದು, ಈ ಕಡೆ ಸೈಡಿಗೆ ಹೋಯ್ತಿದ್ದು ಕಂಟೆಗಿಲಿ. मेरे को इस बार रिक्स लेने का ही नहीं है, बिल्कुल रिक्स नहीं लेने का है. ಹಾಂ, ಪೆಟ್ರೋಲ್ ಹಾಕಂದ್ರೆ ಪೆಟ್ರೋಲ್ ಹಾಕಲ್ಲ. ನೋಡಿ ಆ ಕಡೆ ಹೋಗ್ತಿ, ಮತ್ತೆ ಹ್ಯಾಂಗೆ ತಲೆ ಕೆಡಿಸ್ಕೋಬಾರ್ದು ಅಣ್ಣ. ಏನು ನೀ ಬೈ ಸ್ಟ್ರಗಲ್ ನೋಡಿ, ಸ್ಟ್ರಗಲ್ ಎಷ್ಟು ಕಷ್ಟಪಟ್ಟು ಹಿಡ್ಕೊಂಡು ಕೂತಾನ ಬೈ. ರಿಯಲಿ ವೆರಿ ಟಫ್. ರೈಟಿಗೆ ಅದಲ್ಲೋ, ರೈಟಿಗೆ ಹೋದ್ರೆ ಇದಕ್ಕೆ ಹೋಗ್ತಲ್ಲ ಸಂಗಮ್. ಸರ್ ಎಸ್ ಗಾಡಿ ಸರಿ ಇವತ್ತಾ? ಸಂಡೇ ಸರ್, ಸಂಡೇ ಅಂತ ಎಷ್ಟು ರಶ್ ಅದೇನ್ರಿ ಇವತ್ತು? ಪಬ್ಲಿಕ್ ಅದೆಲ್ಲ ಭಾಳ ಕಾಣತ್ತು. ಚಾರ್ಜ್ ಇಲ್ಲ ಚಿದೇವು. ಎಸ್ ಚಾಲು ಇದೇ ಮಾಡಿ, ಏನು ಮಾಡಿ ಇವತ್ತು ಬರೀ ಚಾರ್ಜ್ ಹಚ್ಚೋದೇ ಮಾಡು. ಆ ಹೋಟೆಲ, ಈ ಹೋಟೆಲ, ಆ ದುಕಾನ, ಈ ದುಕಾನ ಸಿಕ್ಕಲ್ಲೇ ಬರೀ ಚಾರ್ಜ್ ಹಚ್ಚೋದತ್ತೆ ಮಾಡಿ. ಇವತ್ತು ಹಾಡ ಕೇಳೋದು ಇಲ್ಲ, ಅದು ಯೂಸ್ ಮಾಡೋದು ಬೇಡ. ಇವತ್ತು ಬರೀ ಚಾರ್ಜ್ ಹಚ್ಚೋದೇ ಮಾಡೀನಿ. ಗಣಗಾಪುರ ಬಂದಿದ್ದೆ, ಅದು ತೊಗೊಂಡು ಬಂದಿದ್ದೆ, ಚಾರ್ಜ್ ಹಚ್ಚಲಿಕ್ಕೆ ಬಂದಂಗೆ ಆಗಿದೆ ಇವತ್ತು. ಎಂಜಾಯ್ ಮಾಡೋದಿಲ್ಲ, ಬರೀ ಚಾರ್ಜ್ ಹಚ್ಚಲಿಕ್ಕೆ ಬಂದಂಗೆ ಆಗ್ಯದ. ಆ ಮನುಷ್ಯ ಯಾರು ನಿಮ್ಮ ದೋಸ್ತ್ ಕೊಟ್ಟನಲ್ಲ, ಅವ ಎಂಜಾಯ್ ಮಾಡೋಂತ ಕೊಟ್ಟಿಲ್ಲ ಮಗದು. ಗಣಗಾಪುರ ಹೋಗಿ ಚಾರ್ಜ್ ಹಚ್ಕೊಂಬರ್ರಿ ಅಂತ ಕೊಟ್ಟನವ. ಸರ ಪಬ್ಲಿಕ್ ಭಾಳ ಅದ ಅದೆಲ್ಲ. ಇವತ್ತು ಭಕ್ತರ ಸಂಖ್ಯೆ ಇವತ್ತು ಬಹಳ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಜನಸಾಗರ. ಹಾಂ, ಜನಸಾಗರ. ಅಣ್ಣ ಲೋಡಿಗೆ ಏಟು ಹೊಲ್ಸೋದ ನೋಡಿ. ನೀನು ಆ ಪಾರ್ನಪ್ಲೆ ಮೈ ತಗೋ ನೀನು. ದಾರ ಕೊಡಂಬ್ರಿ ಇಲ್ಲಿ ಕಟ್ಟಬೇಕು ಸರ್. ಇಲ್ಲಿ ಒಳಗಡೆ ಮಹಾರಾಜರು ಕೂತಿರ್ತಕ್ಕಂಥ ಸ್ಥಳ, ಹಂಗೆ ಕುಷ್ಠರೋಗಿಗೆ ನಿವಾರಣೆ ಮಾಡಿರ್ತಕ್ಕಂಥ ಸ್ಥಳ. ಇಲ್ಲಿ ಆಲ್ಮೋಸ್ಟ್ ಆಲ್ ಜಾಸ್ತಿ ಜನ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕದಲ್ಲಿ ಅಷ್ಟು ಮಹಾರಾಜರು ಪ್ರಸಿದ್ಧ ಆಗಿಲ್ಲ ಇನ್ನೂ. ಮಹಾರಾಷ್ಟ್ರ, ತೆಲಂಗಾಣ,
ಹೈದರಾಬಾದು ಆ ಜನ ಬರ್ತಾರೆ 3 ದಿವಸ ಕೂತು ಒಳಗಡೆ ಪಾರಾಯಣ ಸಹ ಮಾಡ್ತಾರೆ. ಒಳಗಡೆ ಕೂಡ ಪ್ಲೇಸ್ ಚೆನ್ನಾಗಿದೆ. ಬಂದಿರ್ತಕ್ಕಂಥ ಭಕ್ತರು ಅವ್ರ ಸಹಾಯದಿಂದ ಅನ್ನದಾನ ಮಾಡ್ತಾ ಇರ್ತಾರೆ. ಹುಣ್ಣಿಮೆ ಅಲ್ಲಿ 12ವರೆಗೆ ಆರತಿ ಆಗುತ್ತೆ ಊರಲ್ಲಿ. ಅಲ್ಲಿಂದ ಮಹಾರಾಜರು ನಡ್ಕೊತ್ತು ಸಂಗಮವರೆಗೂ ಬರ್ತಾರೆ. ಯಾವ ರೂಪನಲ್ಲಿ ಇರ್ತಾರೆ ಗೊತ್ತಾಗಲ್ಲ ಅಷ್ಟೇ. ಹಂಗ ಅಲ್ಲಿ 12ವರೆಗೆ ಆಗುತ್ತೆ ಆರತಿ, ಇಲ್ಲಿ 1 ಗಂಟೆಗೆ ಆಗುತ್ತಣ್ಣ ಡೈಲಿ ಡೈಲಿ ಅಣ್ಣ. ಯಾವ ರೂಪಲ್ಲಿ ಇರ್ತಾರೆ ಗೊತ್ತಾಗಲ್ಲ ಅಷ್ಟೇ. ಬರ್ತಾರೆ ಒಟ್ಟು ಮಹಾರಾಜರು. ಇದು ಇದೇನು ಏನದಣ್ಣ ಒಳಗ ದರ್ಶನ ಮಾಡೋಣ, ದೇವ್ರಿಗೆ ದರ್ಶನ ತಗೋಣ, ದೇವ್ರಿನ ಪಾದಕಿಗೆ ಅದು ಮುಟ್ಟಿಸೋಣ. ಮುಟ್ಟಿಸಿ 1, 2 ಇಲ್ಲ 5 ಸುತ್ತ ಹಾಕೋಣ. ಸುತ್ತ ಹಾಕಿ ಒಳಗೆ ಕಟ್ಟೋಣ. ಇನ್ನೊಂದ್ ಏನದ ಕೈಯಲ್ಲಿ ಕಟ್ಟೋಣ. ಒಳಗೆ ಕಟ್ಟೋದ್ರಿಂದ ಏನಾಗ್ತದೆ? ನೀವ್ ಏನ್ ಅನ್ಕೊಂಡ್ ಕಟ್ಟಿರ್ತಿರಲ್ಲ ಅದು ಸಕ್ಸಸ್ ಮಾಡಪ್ಪ, ದೇವ್ರಿಗೆ ಏನ್ರಿ ಚಲೋ ಅನ್ನಿಸ್ತಪ್ಪ ಅಂದ್ರೆ ಸಕ್ಸಸ್ ಮಾಡ್ತಾರ. ಸಪೋಸ್ ನಿಮ್ ಕೆಲಸ ಅನ್ಕೊಂಡು ಸಕ್ಸಸ್ ಆಯ್ತು ಅಂದ್ರೆ 1 5 ಮಂದಿಗೆ ನಿನ್ ಕೈಲಿ ಏನಾಗ್ತದ ಅದು ಅನ್ನರೇ ಅಲ್ಲಿ ಏನಾರೇ ಅಲ್ಲಿ ದಾನ ಮಾಡಿ ಹೋಗ್ಬೇಕು. ರೊಕ್ಕ ದಾನ ಮಾಡಂಗ ಆಯ್ತು ಅಂದ್ರೆ ಇವಾಗ ಇದು ಕಟ್ಟೋದು ಸೇವಾ ಮಾಡಬೇಕು ಅಂತ ಹೇಳಿ ಕಟ್ಟೋದು. ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಂಡು ನಿಮ್ ಕೋರಿಕೆ ಅಂದ್ರೆ ಮ್ಯಾಕ್ಸಿಮಮ್ ಸಕ್ಸಸ್ ಆಗ್ತದ್ರಿ. ಆತವಂತಂದ್ರೆ ಅಷ್ಟು ಜನ ಬರ್ತಾರ. ಹುಣ್ಣಿಮೆ ದಿವಸ ಬಂದ್ರೆ ನಿಮಗೆ ಜಾಗ ಸಿಗಲ್ಲ. ಪೊಲೀಸರು ಗಿಲೀಸರು ಎಲ್ಲ ಸ್ಪೆಷಲ್ ಸೆಕ್ಯೂರಿಟಿ. ಅಲ್ಲಿ ಏನು ಕಮ್ಮನ್ ಇದೆಯಲ್ಲ ಅಲ್ಲಿ ಕಮ್ಮನಲ್ಲೇ ಪಾರ್ಕಿಂಗ್. ಇಲ್ಲಿ ಒಳಗಡೆ ಬಿಡಲ್ಲ. ಚೆನ್ನಾಗಿ ನಡ್ಕೋತ ಬರ್ತಾರೆ. ಇಲ್ಲ ಟಮ್ ಫಸ್ಟ್ ಆ ಕಡೆಯಿಂದ ಎಂಟ್ರಿ ತಗೋಣ. ದೇವ್ರಿಗೆ ಮುಟ್ಟಿಸಿ 1, 2 ಇಲ್ಲ 5 ಸುತ್ತ ಹಾಕೋಣ. ಸುತ್ತ ಹಾಕಿ ಇಲ್ಲಿ ಬಿಡ್ಕೊಂಡ್ ಕಟ್ಟೋಣ. ನಿಮ್ ಮನಸ್ದಾಗ ಏನ್ ಹಾಕದ ಏನಿಲ್ಲ ಅದು ನೀನ್ ಪರ್ಸನಲ್ ಏನೋ ಗೊತ್ತಿರ್ತಾನೆ ಅನ್ಕೊಂಡ್ ಕಟ್ಟೋಣ. ಇನ್ನೊಂದ್ ಏನದ ಕೈಯಲ್ಲಿ ಕಟ್ಟೋಣ ಅಷ್ಟೇ. ಥ್ಯಾಂಕ್ಸ್ ಹೇಳಿ ಸರ್. ಹೊರಗಡಿಕರ ಮದುವೆ ಸರ್ ಬರ್ಬೋದು. ಸರ್ ಅಲ್ಲಿ ಮನ್ಸೊಳಗೆ ಏನೋ ಕೇಳ್ಕೊಂಡು ಇದು ಕಟ್ಟದ್ರಿ. ಏನು ಕೇಳ್ಕೊಂಡ್ರಿ ಸರ್? ನೀವು ಅನ್ಕೊಂಡಿದ್ದು ಆಗಬೇಕು, ಈಡೇರಬೇಕು, ಸಕ್ಸಸ್ ಆಗಬೇಕು ಅಂತ ಏನೋ ಕೇಳ್ಕೊಂಡ್ರಿ. ಏನು ಕೇಳ್ಕೊಂಡ್ರಿ ಅಂತ ಕೇಳ್ಬೋದಾ ಸರ್? ಏನಿಲ್ಲ, ನಮ್ಮ ಸ್ಕೂಲ್ ಹುಡುಗರು ಇದ್ದಾರಲ್ಲ ಅವ್ರದ್ದು ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಕಟ್ಟಿದ್ರು ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಬರ್ತದೆ ಸರ್, ಬರ್ತದೆ ರೀ. ಏನು ಟೆನ್ಷನ್ ತೊಗೊಬೇಡಿ ಸರ್. ಈ ಸಲ ಸ್ಟೇಟ್ ರ್ಯಾಂಕ್ ಟಾಪ್ 5 ನಿಮ್ಮ ಸ್ಕೂಲ್ ಹುಡುಗರೇ ಬರ್ತಾರೆ ಈ ಸಲ. ಅಂದ್ರೆ ಭಾಳ ಚೆನ್ನಾಗಿ ಸರ್. ಹಾಂ, ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 5 ಪೂರ್ತಿ 5 ಜನ ನಿಮ್ಮ ಸ್ಕೂಲ್ ಹುಡುಗರೇ ಬರ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ ಸರ್, ಒಳ್ಳೇದಾಗ್ತದೆ. ಇಲ್ಲಿ ದೇವ್ರಿಗೆ ಬಂದು ಸರ್ ಎಷ್ಟು ನಿಸ್ವಾರ್ಥ ಮನಸ್ಸು ಸರ್ ನಿಮ್ಮದು. ನಿಮ್ಮ ಸಲುವಾಗಿ ಏನೂ ಕೇಳ್ಕೊಲಿಲ್ಲ ನೀವು, ನಿಮ್ಮ ಫ್ಯಾಮಿಲಿ ಸಲುವಾಗಿ ಏನೂ ಕೇಳ್ಕೊಲಿಲ್ಲ ನೀವು. ಮೆಚ್ಚಬೇಕು ಸರ್, ನಿಮ್ಮದು ಮನಸ್ಸು ಭಾಳ ದೊಡ್ಡದ ಸರ್ ನಿಮ್ಮದು. ನಾ ಲಾಸ್ಟ್ ವ್ಲಾಗ್ ಒಳಗೆ ಒಂದು ಸಾಂಗ್ ಹಾಕೇನಿ ಸರ್ ನಿಮ್ಮ ಸಲುವಾಗಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಸರ್ ನಮಗೆ ಕೇಳಿದ್ರಿ, ನೀವೇನು ಕೇಳ್ಕೊಂಡು ಕಟ್ಟಿದ್ರಿ ಅಂತ ಹೇಳ್ತೀರಾ ಸರ್? ಹಂಗೆ ನೋಡಿದ್ರಿ, ನಾವು ಏನು ಮನಸ್ಸಿನಾಗ ಏನು ಅನ್ಕೊಂಡಿದ್ದೀವಿ ಅಂತದ್ದು ಬಹಿರಂಗವಾಗಿ ಹೇಳ್ಬಾರ್ದು ಸರ್, ಹೊರಗೆ ಹೇಳ್ಬಾರ್ದು. ಅದು ಹೇಳಕ್ಕೆ ಇಷ್ಟಪಡಲ್ಲ ಸರ್. ಅಂದ್ರೂ ನಾ ಹೇಳಿಲ್ಲ ಅಂದ್ರೂ ನಿಮಗೂ ಗೊತ್ತು. ಅದು ಅವ್ರವ್ರ ಇಷ್ಟ ಸರ್. ಹಾಂ, ಅದು ಅವ್ರವ್ರ ಇಷ್ಟ, ಹೇಳೋದು ಇಷ್ಟ. ನಾ ಹೇಳಿಲ್ಲ ಅಂದ್ರೂ ನನ್ನ ಸಬ್ಸ್ಕ್ರೈಬರ್ಸಿಗೆ, ನನ್ನ ಫಾಲೋವರ್ಸಿಗೆ ಎಲ್ರಿಗೂ ಗೊತ್ತಾ ಸರ್ ನಾ ಏನು ಕೇಳ್ಕೊಂಡಿರ್ತೀನಿ ಅಂತೇಳಿ. ನಿಮಗೂ ಗೊತ್ತಾ ಸರ್ ನಾ ಏನು ಕೇಳ್ಕೊಂಡಿರ್ಬೋದು ಅಂತೇಳಿ. ಥ್ಯಾಂಕ್ ಯು ಸರ್. ಹೇಳ್ಬೋದು ಸರ್. ಸರ್ ಅಲ್ಲಿ ಏನೋ ಹಾಕಿರಲ್ಲ ಸರ್, ಫೋಟೋ ಮತ್ತು ವಿಡಿಯೋ ತೆಗೆಯುವುದು ನಿಷೇಧಿಸಲಾಗಿದೆ. ಫೋಟೋ ಆ್ಯಂಡ್ ವಿಡಿಯೋ ಶೂಟ್ ನಾಟ್ ಅಲೌಡ್. ನೋಡೋಣ, ಪಾಸಿಬಲ್ ಇತ್ತ ಮಾಡಮ್, ಇಲ್ಲಾಂದ್ರೆ ಬೇಡ. ರೂಲ್ಸ್ ಬ್ರೇಕ್ ಮಾಡೋದು ಬೇಡ. ಮಾಡಷ್ಟು ಮಾಡಮಿ, ಒಳಗೇನ್ರೆ ಮಾಡಬೇಡ್ರಿ ಅಂತಂದ್ರೆ ಸ್ಟಾಪ್ ಮಾಡಮ್. ಯಾಕಂದ್ರೆ ಎಲ್ಲ ಸುಮ್ಮನೆ ಹೊರಗೆ ಹಾಕಿರ್ತಾರೆ ಸರ್, ಒಳಗೆ ಮಾಡ್ತಿರ್ತಾರೆ ವೀಡಿಯೋಸ. ಸುಮ್ಮನೆ ಹೆಸರಿಗೆ ಅಷ್ಟೇ ಹಾಕ್ತಾರೆ ಇವೆಲ್ಲ. ಸರ್ ದಾಸೋಹದ ಲೈನ್ ನೋಡ್ರಿ ಊಟದ್ದು. ಸೊ ನೆಕ್ಸ್ಟ್ ಎಲ್ಲಿಗಣ ಈಗ? ಟೆಂಪಲ್ ರನ್. ದಿಸ್ ಟೆಂಪಲ್ ಟು ದಟ್ ಟೆಂಪಲ್. ಅಲ್ಲಿ ಒಳಗೆ ಚಾರ್ಜ್ ಹಚ್ಚಿರಿ, ಏನರ ನೀರಿನ ಬಾಟಲ ಇಲ್ಲ ಒಂದು ಚಾ, 1 ಪ್ಲೇಟ್ ಬಜ್ಜಿ ಏನರ ತೊಗೊಂಡು ಏನು ಸುಮ್ಮ ಹೋಗಿ ಪಟ್ಟತ್ತೆ ತಗೊಂಬಂದು ಚಾರ್ಜ್. ಅವನಿಗೆ ಚಾರ್ಜ್ ಹಚ್ಲಿಕ್ಕೆ ಯಾಕೆ ಅಲೋ ಮಾಡ್ಯಾನ ಗೊತ್ತು? ನೀ ಏನರ ಒಂದು 10 ರೂಪಾಯಿ ಗಿರಾಕಿ ಮಾಡಿ ತೊಗೊಂಬಲ್ಲ ನೀ ಅಲೋ ಮಾಡ್ಯಾನ. ನೀ ಅವ ಹೋಟೆಲ್ ಓನರ್ ಇರ್ಲಾ ಟೈಮ್ನಾಗ ಹೋಗಿ ಗಪ್ಪಾಗ ತೊಗೊಂಬಂದು ಏನು ನೋಡ ನೀ. ಒಂದು ಶೂ ಇಲ್ಲಿ ಬಿಟ್ಟಾನ, ಇನ್ನೊಂದು ಶೂ ಅಲ್ಲಿ ಬಿಟ್ಟಾನ ಆ ಕಡೆ. ಯಾಕೋ ಹಿಂಗ್ಯಾಕೆ ಬಿಟ್ಟಿದೆ ಅಂತ ಕೇಳಿದ್ರೆ ಹಾಗೆ ಬಿಡ್ಬೇಕು ಬೈ, ಯಾರೋ ಕದಿಯಲ್ಲ ಅಂತನ್ರಿ. तेजस्वी लोग हैं हमारे पास, कितने शानदार विचार रखते हैं. ನಾವು ಒಂದೇ ಕಡೆ ಬಿಟ್ಟಿನಿ, ಕದಿಲಾಕ.
ಇಲ್ಲೊಂದು ಪ್ಲೇಸ್ ಅದ ರೀ, ಸ್ಪೆಷಲ್ ಎಂಟ್ರಿ ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ಆಗ್ಬೋದು. ಇಲ್ಲಿ ಬಂತು ನೋಡ್ರಿ, ಸುರಂಗ ಮಾರ್ಗದ ಪ್ಲೇದು, ಇಲ್ಲಿ ಡೈರೆಕ್ಟ್ ಎಂಟ್ರಿ ಅಲ್ಲತ್ತಾರ. ಬಟ್ ನಮ್ಮ ಅನಿಲನ ಹಿಡಿಯಲ್ಲ ಅದ್ರೊಳಗೆ. ಅಣ್ಣ ನಿನ್ನ ಸಲಿಂದ ನಡೆಯಲ್ಲ, ನಾ ಹಿಡಿತೀನಿ, ನೀ ಹಿಡಿಯಲ್ಲದು. ನಿನ್ನ ಸಲ ಇವು ಇನ್ನೊಂದೆರಡು ಆ್ಯಂಗಲ್ ತೆಗಿಬೇಕಾಗ್ತದೆ, ಇವು ತೆಗಿಬೇಕಾಗ್ತದೆ ರಾಡ್, ಇನ್ನೊಂದೆರಡು ತೆಗಿಬೇಕಾಗ್ತದೆ. ಅರ್ಧ ಗಂಟೆ ಆಯ್ತು ರೀ, ಹಾಫ್ ಆನ್ ಅವರ್ ಆಯಿತು. ಆ ಎಂಡ್ನಿಂದ ಈ ಎಂಡಿಗೆ ಬಂದು ರೀಚ್ ಆಗ್ಲಕ್ಕೆ 30 ಮಿನಿಟ್ಸ್ ಇಲ್ಲೇ ಆಯ್ತು. ಭಾಳ ರಶ್ ಅದ ರೀ, ನಿಮಗೆ ಪಬ್ಲಿಕ್ ತೋರಿಸ್ತೀನಿ ನೋಡ್ರಿ, ಭಾಳ ರಶ್ ಅದ. ಸೊ ಈ ಎಂಡ್ ಅಂದ್ರೆ ಇನ್ನೂ ಆ ಕಡೆ ಹೋಗ್ಬೇಕು, ನಾವು ಆ ಕಡೆ ಹೋಗಿ ಕೆಳಗೆ ಹೋಗಿ ದರ್ಶನ ತೊಗೋಬೇಕು. ಭಾರಿ ಅದಲ್ಲ ಮತ್ತೆ ಆ ಕಡೆ ಈ ಕಡೆ ಬಂದನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಸಿಂಪಲ್ ಟ್ರಿಕ್ ಅದು ನೋಡಿದ್ರು. ನೀನು ಹಂಗೆ ಬರೈತಣ್ಣ ಅವ್ರ ಪ್ಲೇನೆ, ಸುಮ್ಮ ಆ ಕಡೆ ದಿಕ್ಕ ಬರೈತೆ ನೀನು, ಭಾರಿ ಮಜಾ ಬರ್ತೈತೆ. ಸೊ ಫೈನಲಿ ದರ್ಶನ ಮಾಡ್ಕೊಂಡೇವ್ರಿ. ಅಲ್ಲಿ ವಿಡಿಯೋ ಮಾಡಪ್ಲೇ ಇರಲಿಲ್ಲ, ಸೊ ಹಂಗಾಗಿ ವಿಡಿಯೋ ಮಾಡಿಲ್ಲ. ದರ್ಶನ ಮಾಡ್ಕೊಂಡು ಇವಾಗ ಹೊರಗೆ ಆಗ್ಲತ್ತೀವಿ. ಭಾಳ ರಶ್ ಇತ್ತು ಬಿಡ್ರಿ. ಯಾವಾಗ 1 ಅವರ್ ಮೇಲೆ ಐತ್ರಿ, 1 ಅವರ್ ಮೇಲೆ ಐತಿ. ಇಲ್ಲೇ ಪಾಳಿಗೆ ನಿಂತು ಸಾಕಾಯ್ತು ನಮ್ಗೆ. ಫೈನಲಿ ಕೇಮ್ ಔಟ್. ಒಂದು ಸಣ್ಣ ಚಾಲೆಂಜ್ ಅದ ರೀ, ಅಲ್ಲೊಂದು ಗಂಟಿನ ಹೊಡೆಯಲ್ಲ ಅಂತ ಇವ ಅಲ್ಲತ್ತ. ನಮ್ಮ ಕೋಆರ್ಡಿನೇಟರ್ಸ್ ಅವ್ರು ಹೇಳ್ತಾರೆ ಗಂಟಿನ ಹೊಡೆಯಲ್ಲ ಅಂತ ಅಲ್ಲತ್ತಾರ. ನಾನು ಟ್ರೈ ಮಾಡಿ ಹೊಡೆದು ನೋಡ್ತೀನಿ. ನೋಡೋಣ, ಲೆಟ್ಸ್ ಟ್ರೈ. ಸ್ವಲ್ಪ ಹೈಟ್ ಅದರದು, ಹೊಡ್ಲಿಕ್ಕೆ ಟ್ರೈ ಮಾಡತ್ತಾರ, ಭಾಳ ಜನ ಬರ್ಲಾಗ್ಯದ. ನಾನು ಜರ ಟ್ರೈ ಮಾಡ್ತೀನಿ ನೋಡೋಣ. ಭಾಳ ದೂರ ಅದ ಮುತ್ಯ, ಬರಲ್ಲ ಸರ್. ನಾನು ವಿಡಿಯೋ ಮಾಡಿರಿ, ನಾನು ಹೊಡಿತೀನಿ. ಹುಲಿ ಜೋಸಾಗಿರೋ ಒಂದ್ಸಲ ಹುಲಿ ಜೋಸೋದ. ಈಗ ಮತ್ತೊಂದ್ಸಲ ಹೊಡ್ಲಿಕ್ಕೆ ಹೊಲತ್ತು ಹುಲಿ. ಹುಲಿ ಹೊಡಿತು ಸರ್. ಎಣ್ಣೆಲ್ಲ ಹೊಡಿತೀನಿ ಅಂತ ಅಲ್ಲಿ ಭಾಳ ಮಂದಿ ಬರ್ದ ಹತ್ರ ಹೊಡ್ಲಿಕ್ಕೆ ಆಗಲ್ಲ, ಅಂದ್ರೂ ನಾ ಹೊಡೆದೆ. ಏಣ ಹೊಡಿಯೋ, ಭಾಳ ಮಂದಿ ಟ್ರೈ ಮಾಡತ್ತಾರಿ, ಆಗಲ್ಲಾಗ್ಯದ. ನಮ್ಮ ಅನಿಲ ಟ್ರೈ ಮಾಡಿ, ಬಾ ಟ್ರೈ ಮಾಡ್ಬಾ, ಬಾ ಟ್ರೈ ಮಾಡ್ಬಾ, ಖಾಲಿದ ಬಾ. ಅದಕ್ಕೆ ಹೈಟ್ ಇಂಪಾರ್ಟೆಂಟ್. ಹೈಟ್ಗಿಂತ ಜಂಪ್ ಇರ್ಬೇಕು ರೀ. ಜಂಪ್ ಇದ್ರೆ ನಾವು ಜಂಪ್ ಪ್ರಾಕ್ಟೀಸ್ ಮಾಡೀವಿ ಮೊದಲು, ವಾಲಿಬಾಲ್ ಆಡ್ತಿದ್ದೇವಲ್ಲ. ಸೊ ಹಾಗಾಗಿ ನಾ ಜರ ಜಲ್ದಿ ಹೊಡೆದದು. ನಮ್ಮ ಅನಿಲನ ಹೊಡೆಯಲ್ಲ, ನಿಂತನಲ್ಲಿ ಪಾಪ. ಇವ್ರು ಸರಿತಾರೇನೆ ನಿಂತಾನ, ಅವ್ರು ಸರಿಯಲ್ಲ. ಬಂದು ಸರಿಸ್ಬೇಕು. ಒಪ್ಪ ಬಾ, ಲೆಟ್ಸ್ ಟ್ರೈ ಬ್ರದರ್, ಟ್ರೈ. ಇನ್ನೊಂದ್ಸಲ ಟ್ರೈ ಮಾಡು. ಮರಳಿ ಯತ್ನವ ಮಾಡು. ಅದು ಬರೋ ತನಕ ಬಿಡ್ಬೇಡ. ಅದಕ್ಕೇನಾಗ್ತದೆ ಹೆಣ್ಮಕ್ಳು, ನೀ ನೋಡು ಏನಾಗಲ್ಲ. ಸರಿ ಅಂತೇಳಿ ಒಂದು ನಿಮಿಷ. ಸರಿ ಅಲ್ಲಿ ಹೋಗಿ ಹೇಳ್ತೀನಿ ನಾ. ಇನ್ನೊಂದ್ಸಲ ಒಂದ್ಸಲ ಟ್ರೈ ಮಾಡಿ ಹೋಗಮ್. ಹಾಂ ನೀ ಬಿಡ, ಸಣ್ಣ ಬಿಡ. ಹೋಗಿ ಖಾಲಿ ಆಯ್ತು ನೋಡಿ, ಹೋಗಿ ಜಲ್ದಿ ಹೋಗಿ. ಯಪ್ಪೋ, ಜಸ್ಟ್ ಮಿಸ್. ಇನ್ನೊಂದ್ಸಲ ಟ್ರೈ ಮಾಡ್ತಿ. ಜಸ್ಟ್ ಮಿಸ್. ಇನ್ನೊಂದ್ಸಲ ಒಂದ್ಸಲ ಹೊಡಿಬೇಕು. ಹಾಂ ಸರ್, ಲಾಸ್ಟ್. ಹಾಂ ಸರಿತಾರೋ ಸರಿ. ಹಾಂ ಹೊಡಿ ಲಾಸ್ಟ್. ನೀವು ಹೊಡಿ. ಹಾಂ ಹೋಗಿ ಲಾಸ್ಟ್ ಹೋಗ. ಹಾಂ 1 2 3. ಕ್ಯಾ ದೇಖ ರಹಾ ಹೂಂ ಮೈ. ಪಾಪ ಹೊಡಿತಿದ್ದನಂತ್ರಿ, ಹೆಣ್ಮಕ್ಕಾರ ಅಂತ ಅಂಜಿಕೆ ಬಂದು ಬಿಟ್ಟಾನ. ಟಚ್ ಆಗ್ಯದ. ಅದೇನು ಪರವಾಗಿಲ್ಲ, ಟಚ್ ಆಗ್ಯದ. ಹೊಡಿತಿದ್ವಿ ಟಚ್ ಆಗ್ಯದ, ಸಾಕು. शाबाश बेटा, बहुत बढ़िया मुन्ना. ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ 1000 ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವೋ ಸುತ್ತಿರೋ ಮಳೆಗಾಲವೇ. ನಿನ್ನಯ ಬರಿಗಾಲಿನ ಮಗುವಾಗುವೆ. ಕುಡಿದಿದ್ದೆ ಸೂರ್ಯಣ್ಣ, ನಿನ್ನ ಸಿತ್ತಾಗೆ
ಅಣ್ಣ 4 ಕ್ವಾರ್ಟರ್ ಕುಡಿದ್ರು 4 ಕ್ವಾರ್ಟರ್ ಕುಡಿದ್ರು ಸರಿಯಾಗಿ ನಿಲ್ತಿದ್ದೆ ಸೂರ್ಯನ ದುಶ್ಮನ್ಗೆಲ್ಲ ಹೊಟ್ಟಿದ್ದೆ ಜಿಂಕೆ ತರ ಸರಿಯಾಗಿ ನಿಲ್ತಿದ್ದೆ ಸೂರ್ಯನ ದುಶ್ಮನ್ಗೆಲ್ಲ ಹೊಟ್ಟಿದ್ದೆ ಜಿಂಕೆ ತರ ಬೇಕಲ್ಲೇ ಮಾತಾಡಲಕ್ಕ ಅವಕಾತಿರ್ಬೇಕು ಮಾತಾಡಲಕ್ಕ ಒಂಚಿಲ ಜ್ವಾಳ ಮನೆಗೆ ಸ್ವಂತ ಮನೆಗೆ ಒಂಚಿಲ ಜ್ವಾಳ ಮನೆಗೆ ಸ್ವಂತ ಮನೆಗೆ ಸ್ವಂತದ ಮನೆ ದುಡ್ದು ನೋಡ್ ಗೊತ್ತಾತದ ಏನದ ಬ್ಯಾನಿ ಫುಲ್ಲದ ಪ್ರೌಡ್ ಚಪರಿ ಚೌಡ್ 3 ಸರಿ 3 ಸರಿ ಜವಾಬ್ದಾರಿ ದಾರಿ ನೀ ಏನ ಬಾರಿ ನಾ ಅಲ್ಲೇ ಇಡುತ್ತೀನಿ ನಾನು ಹಗ್ಗ ಬಂದರೆ ಹಗಲತ್ತೆ ಸುಡುತ್ತೀನಿ ಹೇಳಿದ್ರೆ ದಂಗಾಗಬೇಕು ನೀರು ಬಿಡಬೇಕು ಬಿಸಿನೆಸ್ ಕೇಳಿದ್ರೆ ದಂಗಾಗಬೇಕು ನೀರು ಬಿಡಬೇಕು ಒಂದಲ ಎರಡಲ ಹತ್ತವ ಎಲ್ಲ ಬಿಸ್ನೆಸ್ ನಂಗೆ ಗೊತ್ತವ ಒಂದಲ ಎರಡಲ ಹತ್ತವ ಎಲ್ಲ ಬಿಸ್ನೆಸ್ ನಂಗೆ ಗೊತ್ತವ ಏನ್ ಮಾಡ್ತಾ ಇರ್ತವ ಏನು ಮಾಡ್ತಾರ ಹಾಡ ಮಾಡ್ತಾರ ಏನು ಮಾಡ್ತಾ ಇರ್ತವ ಏನು ಮಾಡ್ತಾರ ಸುಮ್ಮನೆ ಮಾಡ್ತಾರ ಏನು ಗಳಿಸಿದಂತ ಸೂಳ ಮಗನೇ ಏನು ಗಳಿಸಿದಲ್ಲ ಅಷ್ಟು ಖರೀದಿ ಮಾಡ್ತೇವ ತಮ್ಮ ಕನಸಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ ಹೃದಯ ಮೌನ ಮಾಡುವಾಗ ಮಾತು ಹಾಡಲಿ ಶಾಯರಿ ಸೋತೆ ಹೋದೆ ಸೋತೆ ಹೋದೆ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮಾಡಿರುವೆ ಒಳಗೆ ಬರಲು ಬರವಿಲ್ಲೇಕೆ ನಿನಗೀನೇ ಸ್ವಲ್ಪ ನಮಗೆ ಇಂಥ ಜಾಗಗಳಿಗೆ ಓಡಾಡಿದ್ದು ರೂಢಿ ಕಮ್ಮಿ ನಮ್ಮ ಅನಿಲ್ ಅಳ್ಳೋಳಿಯವರು ಜರ ಜಾಸ್ತಿ ಓಡಾಡ್ತಾರೆ ಅವ್ರು ಅವಾಗವಾಗ ಯಾದಗಿರಿ ಮೈಲಾರಲಿಂಗೇಶ್ವರಿಗೆ ಹೋಗಮಂತಾರ ಗಾಣಗಾಪುರ ಹೋಗಮಂತಿರ್ತಾರೆ ತುಳಜಾಪುರ ಹೋಗಮಂತಾರ ಒಂದೊಂದ್ಸಲ ಶಿರ್ಡಿ ಸಾಯಿಬಾಬಾ ಹೋಗಮಂತಾರ ಸೊ ಅಲ್ಲಿ ಇಲ್ಲಿ ಹೋಗಮಂತಿರ್ತಾರೆ ಹಂಗೆ ದೇವಸ್ಥಾನಗಳಿಗೆ ಹೋಗಮಂತಿರ್ತಾರೆ ನಾವು ಜರ ಓನ್ಲಿ ಟೆಂಪಲ್ ರನ್ ಜರ ಜಾಸ್ತಿ ಮಾಡ್ತಾರೆ ನಮಗೆ ಜರ ಕಮ್ಮಿ ಈಗೀಗ ಹೋಗ್ಲತ್ತೀವಿ ನಾವು ಈಗೀಗ ಜರ ಓಡಾಡ್ಲತ್ತೀವಿ ಮನುಷ್ಯ ಅದೆಲ್ಲ ಚಲೋನ ರೀ ಎಲ್ಲ ಒಳ್ಳೆ ಗುಣಗಳಿವ ದೇವ್ರಿಗೆ ನಂಬ್ತಾನ ಏನಂತಾರೆ ದೈವಿ ಭಕ್ತ ಅಂತಾರಲ್ಲ ಅಣ್ಣ ದೈವ ಭಕ್ತ ಒಳ್ಳೆ ಮನುಷ್ಯನ ರೀ ಬಟ್ ಒಂದು ಕೆಟ್ಟ ಚಟ ಅದ ರೀ ಪಾರಾಗ ಕೆಟ್ಟ ಚಟ ಅಂದ ಕೂಡ ಹೆಂಗೆ ಕಳ್ಳನಪ್ಲೇನ ಆಗುತ್ತೆ ನೋಡ್ರಿ ಕಳ್ಳನಪ್ಲೇನ ಆಗುತ್ತಾನ ಏನು ಚಟಪ್ಪ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ ಏನಿಲ್ಲ ಸುಳ್ಳು ಆಡ್ತಾನೆ ರೀ ಜರ ಜಾಸ್ತಿ ಸುಳ್ಳು ಆಡ್ತಾನೆ ರೀ ಎಕ್ಸಾಂಪಲ್ ಭಾಳ ಒಂದಲ್ಲ ಎರಡಲ್ಲ ಹತ್ತವ ಎಕ್ಸಾಂಪಲ್ ಭಾಳ ಸುಳ್ಳು ಆಡ್ತಾನೆ ರೀ ಮತ್ತು ನನ್ನ ಕೈ ಸಿಗ್ಬಿಡ್ತಾನೆ ಹೇಳಿ ಎಕ್ಸಾಂಪಲ್ ರೀಸೆಂಟ್ಲಿ ಹೇಳಿ ನೋಡು ಹ್ಯಾಕಾಗಿದೆ ಹೇಳೇನು ಹೇಳಿ ಹ್ಯಾಕಾಗಿದ್ದು ಈ ಕಡೆ ನೋಡಿ ಹೇಳಿ ಪಾಪ ಅಣ್ಣನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕಾಗ್ಯದ್ರಿ ಮತ್ತೊಂದು ಕ್ರಿಯೇಟ್ ಮಾಡೀನಿ ಈಗ ನನ್ನ ಮೇಲೆ ಹಣೆ ಇಟ್ಟು ಸುಳ್ಳು ಹೇಳ್ತಾನೆ ರೀ ಮತ್ತು ನನ್ನ ಕೈಗೆ ಸಿಗ್ಬಿಡ್ತಾನೆ ಸುಳ್ಳು ಹೇಳೋದು ಸಿಗ್ಬಿಡೋದು ಭಾರಿ ಮಜಾ ಬರ್ತದೆ ನನಗೆ ಸಿಗ್ಬಿದ್ದಾಗ ನಂಗೆ ಭಾರಿ ಮಜಾ ಬರ್ತಾನೆ
ಹೇಗಾಗ್ತ ನೋಡ್ರಿ ಈಗ ಅವನಿಗೆ ಹೇಳಿನಿ ನೀನು ಅಂಥವ್ರಿಗೆಲ್ಲ ಭಾಳ ಮಂದಿ ನೋಡಿನ ಅವ ಅಂತಿರ್ತಾನ ನೀ ನನ್ನಂತವ್ರಿಗೆ ನೋಡಿದ ಅದ್ರ ನಂಗೆ ನೋಡಿಲ್ಲ ಅಂತಾನವ ನಿಂಗೆ ಹಿಡ್ಕೊಂಡೆ ನೋಡಿನ ನಿಂಗೆ ಹಿಡ್ಕೊಂಡೆ ನೀನು ಅಂಥವ್ರಿಗೆ ನೋಡೀನಿ ನಿಂಗೆ ನೋಡೀನಿ ಭಾಳ ಮಂದಿ ನೋಡೀನಿ ಭಾಳ ಮಂದಿ ಈಗ ಅಣ್ಣ ಸುಳ್ಳು ಹೇಳಿಲ್ಲ ಸಿಗ್ಬಿದ್ದಾರ ಭಾಳ ಮಂದಿ ಹಾಂ ಇದ್ರೊಳಗೆ ನಮ್ಮ ಕೂದಲು ಬೆಳಗಾವೆ ಹೊಸು ಈ ಕಡೆ ನೋಡಿ ಈ ಕಡೆ ಇಲ್ಲಿ ಇದರ ದೇಕೋ ಪೀಚೆ ಹಾಂ ಇನ್ನೊಂದೇನೋ ಪಾಯಿಂಟ್ ಮಿಸ್ ಆಯಿತು ಅಂದರು ಒಬ್ಬ ವ್ಯಕ್ತಿ ರೀ ಅವ ಏನು ಮಾತಾಡ್ತಿರ್ತಾನಲ್ಲ ರೀ ಅವ್ನ ಮುಖದ ಭಾವನೆ ಮತ್ತು ಅವ್ನ ಮಾತಿನ ಮೇಲೆ ಕುನ ಹಿಡಿತೀವೋ ಅದು ಕರೆಯದ ಸುಳ್ಳದ ಅಂತೇಳಿ ಸತ್ಯ ಅದ ಏನು ಸುಳ್ಳದ ಅಂತ ಅವಾಗೆ ಗೊತ್ತಾಗ್ಬಿಡ್ತದೆ ಆದ್ರೂ ಇವ ನಮಗೆ ಒಂದೊಂದು ವಾರಗಟ್ಲೆ ಹುಚ್ಚು ಮಾಡ್ಬೇಕಂತನ್ರಿ ಒಂದೇ ಸಲಿಗೆ ಕಂಡು ಹಿಡಿತೀನಿ ಅಣ್ಣ ಸೊ ಗಾಡಿಗಾಪುರ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ ರೀ ಇಲ್ಲಿಗೆ ಎಂಡ್ ಅಂದ್ರೆ ಮುಗಿಸ್ಕೊಂಡು ಬಂದೆವು ಕಲಬುರಗಿ ಮತ್ತು ಬಂದೆವು ವಾಪಸ್ ಬಂದೀವಿ ದಾರಿ ಒಳಗೆ ನಮ್ಮ ತಮ್ಮೊಬ್ಬ ಸಿಕ್ಕೊಂಡ್ರಿ ಮಹಾಂತೇಶ್ ಅಂತೇಳಿ ಅವನೊಂದು ವಿಡಿಯೋ ಮಾಡ್ಕೊಂಡು ನೆನಪು ನನಗೆ ವಿಡಿಯೋನೇ ಮಾಡ್ಕೊಲಿಲ್ಲ ಇರಲಿ ಇಟ್ಸ್ ಓಕೆ ಇದಾಗಿತ್ತು ರೀ ಇವತ್ತಿನ ವ್ಲಾಗ ಮತ್ತು ಸಿಗಮ್ರಿ ಮುಂದಿನ ವಿಡಿಯೋದಾಗ ಹಾಂ ಹೋಗಿ ಬರಮ್ರಿ ನಾವು ಜೈ ಭಾರತ್ ಮಾತಾ ಜೈ ಭಾರತ್ ಮಾತೆ ಹಾಗಾಡ ಹೋಗಿ ಬರಮ್ರಿ ನಾವು ಹೋಗ್ಬರಂ ಮತ್ತೆ ನೆಕ್ಸ್ಟ್ ವೀಕ್ನ ಭೇಟಿ ಪಾರ ಪಟ್ಟಿ ಮಂದಿ ಗೆಳೆತಾನ ಮಾಡ್ದವ್ರ ಜೀವನ ಹೈರಾಣ